Watch India's largest kids library only on Jio Hotstar. Download the app now. ಜಾನ್ ಆಗ್ತೀನಿ ಡೌನ್. ಮೋಟು ಪತ್ಲು ಯಾವಾಗಲೂ ನನ್ನ ಲೈಫಲ್ಲಿ ಬಿರುಗಾಳಿ ಎಬ್ಬಿಸ್ಬಿಟ್ಟು ಆರಾಮಾಗಿ ಕೂತ್ಕೊಂಡು ಸಮೋಸ ತಿಂದು ಟೀ ಕುಡಿತಾನೇ ಇರ್ತಾನೆ. ಇವತ್ತು ನನ್ನ ಪ್ಲಾನು ಆ ಮೋಟು ಪತ್ಲು ಲೈಫಲ್ಲಿ ಖಂಡಿತ ಬಿರುಗಾಳಿ ಎಬ್ಬಿಸ್ಬಿಡುತ್ತೆ. ಬಾಸ್ ಇದು ಹೆಂಗಾಗುತ್ತೆ? ಇಲ್ಲೋಡು, ಈಗ ನೋಡ್ತಾ ಇರೋ, ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತ. ಈ ಬಿಳಿ ಕಾಗೆನ ಇಟ್ಕೊಂಡು ಜಾನ್ ಹೆಂಗಾಡುತ್ತಾನೆ ನೋಡ್ತಾ ಇರೋ. ಅಲೋಕ್ ನಿರಂಜನ್ ಜೈ ಹೋ ಜೈ ಹೋ. ಅಣ್ಣ, ನನಗೂ ಬಿಸಿ ಬಿಸಿ ತಾಜಾ ಟೀ ಕೊಡ್ತೀಯಾ? ನನಗೇ ಗೊತ್ತಿಲ್ಲ, ನನ್ನಲ್ಲಿ ಏನೋ ಜ್ಞಾನೋದಯವಾಗ್ತಾ ಇದೆ. ಇವತ್ತಿಂದ ಈ ಫುರ್ಫುರಿ ನಗರದಲ್ಲಿ ಯಾರೊಬ್ಬ ಕೂಡ ಸುಳ್ಳು ಹೇಳಕ್ಕೆ ಸಾಧ್ಯ ಇರೋದಿಲ್ಲ. ಅದು ಕರೆ ಬಾಬಾ, ತಮ್ಗೆ ಯಾಕೆ ಹಿಂಗ ಅನ್ಸ್ಲಿಕ್ಕತ್ತೈತಿ? ನನ್ನ ದಿವ್ಯ ದೃಷ್ಟಿ ಹೇಳ್ತಾ ಇದೆ, ಯಾರಾದ್ರೂ ಸುಳ್ಳು ಹೇಳಿದ ತಕ್ಷಣ ನಮ್ಮ ಫುರ್ಫುರಿ ನಗರಕ್ಕೆ ಬಂದಿರೋ ಒಂದು ಬಿಳಿಕಾಗಿ ಅವ್ರ ಹತ್ರ ಬಂದು ಅವ್ರನ್ನ ಕುಕ್ ಬಿಡುತ್ತೆ. ಯಾರಾದ್ರೂ ಸುಳ್ಳು ಹೇಳೋದನ್ನ ಆ ಬಿಳಿ ಕಾಗೆ ಕೇಳಿಸ್ಕೊಂಡ್ಬಿಟ್ರೆ, ಸುಳ್ಳು ಹೇಳಿದ್ರೆ ಕಾಗೆ ಕುಕ್ಕುತ್ತೆ ಅನ್ನೋ ಗಾದೆನ ಆ ಬಿಳಿ ಕಾಗೆ ನಿಜ ಮಾಡ್ಬಿಡುತ್ತೆ. ನನ್ನ ದಿವ್ಯ ದೃಷ್ಟಿಯಲ್ಲಿ ಆ ಬಿಳಿ ಕಾಗೆ ಇಲ್ಲೇ ಇಲ್ಲೋ ಹಾರಾಡ್ತಿರೋದನ್ನ ಕಂಡಿದ್ದೀನಿ. ಬಾಬಾ, ಈ ತರ ನಡಕ್ ಸಾಧ್ಯನ ಹೇಳಿ? ಇದು ಬರೀ ಕಾಗೆ ಕತೆ ಅಷ್ಟೇನೆ. ಮಗು, ಕಥೆಗಳು ನಿಜ ಜೀವನದ ಮೇಲೆ ರೂಢಿಯಾಗಿರುತ್ತವೆ. ನಿಜ ಅನ್ಕೊಂಡ್ರೆ ನಿಜವಾಗುತ್ತೆ, ಇಲ್ದೆ ಹೋದ್ರೆ ನಿಮ್ಮ ಕರ್ಮ. ಜೀವನ ನಾಟಕ. ಬಿಳಿ ಕಾಗೆ ಇಲ್ಲೇ ಎಲ್ಲೋ ಇದೆ. ಪತ್ಲು, ನಾನೊಂದ್ಕಿತ ಟ್ರೈ ಮಾಡಿ ನೋಡ್ಲೇನೆ, ಕಾಗಿ ಬರ್ತದ ಇಲ್ವಂತ. ಓಟಿ ಅಣ್ಣ, ಒಂದ್ಸಲಿ ಸುಳ್ಳು ಹೇಳ್ಬಿಟ್ಟು ಟೆಸ್ಟ್ ಮಾಡು. ನಮ್ ಸಮೋಸದ ಬಗ್ಗೆ ಇಡೀ ಫುರ್ಫುರಿ ನಗರದ ಮಂದಿ ಚಲೋ ಇಲ್ಲ ಅನ್ನಕತ್ತಾರ. ಅಯ್ಯಯ್ಯ, ಮೋಟು ಬದ್ಲು ನನ್ನ ಬಿಡಿಸ್ರಪ್ಪ. ಬಿಳಿ ಕಾಗೆ ಬಂದು ಕುಗ್ತೈತಿ ತಲಿನ. ಅಯ್ಯ ಅಣ್ಣ, ನೋಡ್ದ್ಯಾ? ನೀ ಸುಳ್ಳು ಹೇಳ್ಬಿಟ್ಟೆ ತಕ್ಷಣ ಬಿಳಿ ಕಾಗೆ ಬಂದ್ಬಿಡ್ತು ನೋಡು. ಆ ಬಾಬಾ ಹೇಳಿದ್ದು ಸತ್ಯ. ಆ ಬಾಬಾ ಯಾ ಕಡೆ ಹೊಂಟ್ರ? ಬಾಬಾ ಬಾಬಾ ಬಾಬಾ, ಇಲ್ಲಿ ನೋಡ್ತೀಯಣ್ಣ, ನೀನ್ ಮಾಡೋ ಸಮೋಸ ಒಂದು ಚೂರು ಕೆಟ್ಟಿಲ್ಲಣ್ಣ. ನಿನ್ ಕೈ ಕೂಡ ಚೆನ್ನಾಗಿದೆ. ಇಷ್ಟು ವರ್ಷಗಳಿಂದ ನಾನು ತಿಂತಾ ಇದ್ದೀನಿ ಅಣ್ಣ, ಅದೇ ಟೇಸ್ಟ್ ಇದೆ ಅಣ್ಣ. ಅಯ್ಯೋ ಪತ್ಲು, ಕಾಗೆ ಕುಗ್ತಾ ಇದೆ ಕಣೋ. ನನ್ನ ತಲೆಯೆಲ್ಲ ತೂತು ಮಾಡ್ತಿದೆ, ಬಿಡಿಸೋ ಪತ್ಲು. ಅಯ್ಯೋ, ಈ ಕಾಗೆ ನನಗೆ ಯಾಕೋ ಕುಗ್ತಾ ಇದೆ. ಅಯ್ಯೋ ಅಯ್ಯ ಮಟ. ಪತ್ಲು, ಮೋಟು, ನಾನು ಇಷ್ಟು ವರ್ಷ ಸುಳ್ಳು ಹೇಳಿದ್ದೇನೆ ಅಲ್ಲ. ನಾನು ಸಮೋಸದ ಬಗ್ಗೆ ಸುಳ್ಳು ಹೇಳಿ ಇಷ್ಟು ವರ್ಷ ನನ್ನ ಖುಷಿ ಪಡ್ತಾ ಇದ್ದ. ಇವ್ ಸುಳ್ಳು ಹೇಳಕತ್ನಲ್ಲ, ಅದಕ್ಕೆ ನನಗೆ ಕಾಗೆ ಕುಕ್ಕು ಬಿಡ್ತ. ಇಲ್ಲ ಪ್ರಾಮಿಸ್ ಅಣ್ಣ, ನಾನು ಯಾವಾಗಲೂ ನೀ ಸಮೋಸದ ಬಗ್ಗೆ ಸುಳ್ಳು ಹೇಳಿಲ್ಲ. ಚೆನ್ನಾಗಿದೆ ಅಂತ ನಿಜನ ಹೇಳ್ತಾ ಇದ್ದೆ. ಹೌದೇನ? ನೋಡ, ಮತ್ತೆ ಸುಳ್ಳು ಹೇಳಕತ್ತಾನ. ಮೋಟು, ಮತ್ತೆ ಯಾವಾಗ ನನ್ನ ಅಂಗಡಿಗೆ ಬಾರ, ಸಮೋಸ ತಿನ್ನಕ್ಕ ಆಯ್ತು ನನಗ. ಅಯ್ಯೋ, ಇವಾಗ ನನ್ನ ಬಿಳಿ ಕಾಗೆ ಆ ಮೋಟು ಪತ್ಲು ಏನ್ ಲೆಕ್ಕಾಚಾರ ಹಾಕಿದ್ರು ಅದನ್ನೆಲ್ಲ ಉಲ್ಟಾ ಪಲ್ಟ ಮಾಡಕ್ ಬಿಡುತ್ತೆ ಕಣ್ರ. ಮಟ ಅಯ್ಯಮ್ಮ. ಮೋಟು ಪತ್ಲು, ನೀವು ಯಾವಾಗ ಎದುರು ಬಂದ್ರು ಏನಾದ್ರು ಒಂದು ತರಲೆ ಮಾಡ್ತಾನೆ ಇರ್ತೀರಾ, ನಾನು ಬೀಳಿಸ್ತಾನೆ ಇರ್ತೀರಲ್ಲ. ಯಾಕೆ ಕಿಂಗಪ್ ಸರ್, ಒಂದು ಬಿಳಿ ಕಾಗೆ ಮೋಟು ಇಂದ ಬಿಟ್ಬಿಟ್ಟಿದೆ ಸರ್. ಸುಳ್ಳು ಹೇಳಿದ್ರೆ ಕಾಗೆ ಕಚ್ಚುತ್ತೆ ಅನ್ನೋ ಕತೆ ನಿಜ ಆಗ್ಬಿಟ್ಟಿದೆ ಸರ್. ಜೋರ್ ಬಿಳಿ ಕಾಗೆ ಆತರ ಕಚ್ಚುತ್ತೆ ಅಂತ ನಾನು ಇದುವರೆಗೂ ಎಲ್ಲೂ ಕೇಳಿಲ್ಲ. ಮೋಟು ಹೇಳು, ಜೋರ್ನ ಎಲ್ಲಾದ್ರೂ ನೋಡಿದ್ಯಾ?
ಅವನ್ ನೆನ್ನೆ ರಾತ್ರಿ ಫುರ್ಫುರಿ ನಗರದ ಬ್ಯಾಂಕ್ ನ ಲೂಟಿ ಮಾಡಿ ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ. ನಾನು ಅವನ್ನ ಬಿಡೋದಿಲ್ಲ ಇವತ್ತು. ಈ ಚಿಂಗಂ ಕೈನ ಬಚಾವಾಗೋದು ಇಂಪಾಸಿಬಲ್, ಖಂಡಿತವಾಗ್ಲೂ ಇಂಪಾಸಿಬಲ್. ನಾನ್ ನೋಡಿಲ್ಲ ಚಿಂಗಂ ಸರ್, ನಾನ್ ನೋಡೇ ಇಲ್ಲ. ಕಬಡ್ಡಿ ಕಾಗೆ ಬಂತು. ಅಯ್ಯೋ ಚಿಂಗಂ ಸರ್, ಅಯ್ಯೋ ಅಯ್ಯೋ. ಈ ಕಣ್ಣಾರೆ ನೋಡಿದ್ರೆ ಎಲ್ಲ ತಿಳ್ಕೊಂಡೆ. ಏ ಮೋಟು, ನೀ ಸುಳ್ಳು ಹೇಳ್ತಾ ಇದೆಯಲ್ಲ, ಅದಕ್ಕೆ ನಿಂಗ ಬಿಳಿಕಾಗೆ ಕುಕ್ತಾ ಇದೆ. ಈಗ ನಿಜ ಹೇಳೋ ಜಾನ್ ಎಲ್ಲಿದ್ದಾನೆ ಅಂತ. ಪ್ರಾಮಿಸ್ ಗೊತ್ತಿಲ್ಲ, ಜಾನ್ ಎಲ್ಲಿದ್ದಾರೆ ಗೊತ್ತಿಲ್ಲ ಸರ್ ನಂಗೆ ಚಿಂಗಂ ಸರ್. ಅಯ್ಯೋ ಸುಳ್ಳು ಹೇಳೋದು ಕಾನೂನಿಗೆ ಅಪರಾಧ. ನೀ ಸುಳ್ಳು ಹೇಳ್ತಿದ್ಯಾ, ಅದಕ್ಕೆ ನೀನ್ ಇಲ್ಲೇ ಇರು. ಮೋಟು ನಿಜ ಹೇಳ, ಜಾನ್ ಎಲ್ಲಿದ್ದಾನೆ ಹೇಳ. ಪತ್ಲು ನಾನು ನಿಜ ಹೇಳ್ತಿದ್ದೇನೆ ಕಣೋ. ಯಾವತ್ತಾದ್ರೂ ನಿನ್ನ ಹತ್ರ ಸುಳ್ಳು ಹೇಳಿದ್ದೀನಿ ನಾನು? ನಾವಿಬ್ರು ಒಳ್ಳೆ ದೋಸ್ತಿಗಳು ಕಣೋ. ಚಿಂಗಂ ಸರ್, ಪತ್ಲು ಕಾಪಾಡಿ ಕಾಪಾಡಿ, ಕಾಗೆ ಕೂಗ್ತಾ ಇದೆ. ಏ ಮೋಟು, ನೀನ್ ಇಲ್ಲಿವರೆಗೂ ತಮಾಷೆ ಮಾಡ್ತಿದ್ಯಾ ಅನ್ಕೊಂಡಿದ್ದೆ ಕಣ. ಈಗ ಗೊತ್ತಾಯ್ತು ನೀನು ಬಹಳ ಸುಳ್ಳು ಹೇಳ್ತಿದ್ಯಾ ಅಂತ. ನಾವು ಒಳ್ಳೆ ದೋಸ್ತ್ಗಳು ಅನ್ಕೊಂಡು ಜನರೆಲ್ಲ ನಮ್ಮನ್ನ ಬಹಳ ಹೊಗಳ್ತಾ ಇದ್ರು ಕಣ. ಇವತ್ತು ನೀ ಸುಳ್ಳು ಹೇಳಿದಕ್ಕೆ ನಮ್ಮಿಬ್ಬರು ಇರೋ ಈ ಫೋಟೋನ ಹರಿದಾಕ್ಬಿಟ್ಟು ನನ್ನ ದೋಸ್ತಿನ ಕಟ್ ಮಾಡ್ಕೊಂಡ್ಬಿಡ್ತೀನಿ ಕಣ. ಪತ್ಲು ಫೋಟೋ ಹರಿದಾಕ್ಬೇಡ ಕಣೋ. ಬರೀ ಆ ಕಾಗೆಯಿಂದ ನಮ್ಮ ಸ್ನೇಹ ಹಾಳಾಗೋದು ಬೇಡ ಕಣೋ. ಕೇಳೋ ಇಲ್ಲಿ ಕೇಳೋ, ನಾನು ಯಾಕೋ ನಿನ್ನ ಹತ್ರ ಸುಳ್ಳು ಹೇಳಿ, ಯಾಕೋ ಹೇಳಿ. ಸಾರಿ ಮೋಟು, ನಾನು ಸಿಟ್ಟಲ್ಲಿ ಹಂಗೆ ಅಂದ್ಬಿಟ್ಟೆ ಕಣ. ಸಾರಿ ಕಣ. ಚಿಂಗಂ ಸರ್, ನನಗೆ ಮೋಟು ಮೇಲೆ ನಂಬಿಕೆ ಇದೆ ಸರ್. ಮೋಟು ಯಾವತ್ತೂ ನನ್ನ ಹತ್ರ ಸುಳ್ಳು ಹೇಳಲ್ಲ ಸರ್. ಒಂದು ಕೆಲಸ ಮಾಡೋಣ, ನಾವೆಲ್ಲರೂ ಡಾಕ್ಟರ್ ಜಟ್ಕಾ ಹತ್ರ ಹೋಗ್ಬಿಟ್ಟು ಅವ್ರ ಸಹಾಯ ಕೇಳೋಣ ಸರ್. ಮೊನ್ನೆ ಅಯ್ಯೋ ಕೇಳ್ರಪ್ಪ, ಜೀವದ್ಗಳಿರ ನಮ್ಮ ಸೈಂಟಿಸ್ಟ್ ಕಣ್ರಯ್ಯ. ಇಂಥ ವಿಷಯಗಳನ್ನ ನಾನು ಯಾವತ್ತೂ ನಂಬಲ್ಲ ಕಣ್ರಯ್ಯ. ಅಂತ ಕಾಗೆ ಇರೋದಕ್ಕೆ ಸಾಧ್ಯ ಇಲ್ಲ ಕಣ್ರಯ್ಯ. ನೋಡಿ ಹಂಗಂತ ತಕ್ಷಣ ಬಂದ್ಬಿಡ್ತು. ಹುಷಾರು. ಅಯ್ಯೋ ಕಸಿಟ, ಏನಪ್ಪ ಇದು? ನನ್ ಗೋಡ್ತಲೆ ಎಲ್ಲ ಕುಕ್ಕಾಗ್ಬಿಡ್ತಲ್ಲಪ್ಪ. ಅಯ್ಯೋ ಉರಿ. ಡಾಕ್ಟ್ರಣ್ಣ ಬನ್ನಿ, ಹೊರಗಡೆ ಹೋಗಿ ಅದ್ರ ನಿಜವಾದ ಬಣ್ಣ ಏನು ಅಂತ ಕಂಡು ಹಿಡಿದ್ಬಿಡೋಣ. ಇಲ್ಲಿ ಕೇಳಿ ಸರ್, ಏನು ಮಾಡಬೇಕು ಅಂತ ಹೇಳ್ತೀನಿ. ಮೋಟು ನನ್ನ ಗೆಳೆಯ, ನನ್ನ ಚಡ್ಡಿ ದೋಸ್ತು, ನಂಗೆ ಗೊತ್ತು ನೀನು ನನ್ನ ಒಳ್ಳೆ ದೋಸ್ತು ಅಂತ. ನೋಡ, ನಮ್ಮ ಸ್ನೇಹನ ಇನ್ಮೇಲೆ ಯಾರು ದೂರ ಮಾಡೋಕ್ಕಾಗಲ್ಲ ಕಣ. ಥ್ಯಾಂಕ್ ಯು ಪತ್ಲು, ನಮ್ಮ ಸ್ನೇಹದ ಮೇಲೆ ವಿಶ್ವಾಸ ಇಟ್ಟಿದ್ದಕ್ಕೆ. ಈಗ ಅವರಿಬ್ಬರಲ್ಲೂ ದ್ವೇಷ ಹುಟ್ಟಿಸ್ಬಿಟ್ಟು ನೋಡ್ತಾ ಇರು. ಓ, ಈ ಕಾಗೆ ಒಂದು ರೋಬೋಟಿಕ್ ಕಾಗೆ ಕಣ್ರೆ. ನೋಡೇ ಬಿಡ್ತಾನೆ ಈ ಕಾಗೆ ಕಂಟ್ರೋಲ್ ಯಾರು ಮಾಡ್ತಾರೆ ಅಂತ. ಹಲೋ ಕಸಿಟ, ಇಲ್ಲಿ ಕೇಳಪ್ಪ, ಇದು ಜಾನ್ ಕೈವಾಡ ಕೇಳಪ್ಪ. ಒಂದ್ ನಿಮಿಷ ಇರು. ಓ ನನ್ನ ಜೀವದ ಗೆಳೆಯ ಕೇಳಯ್ಯ, ಈ ಬಿಳಿ ಕಾಗೆನ ಆಟ ಆಡ್ತಿರೋದು ಜಾನ್ ದ ಡಾನ್ ಕಳೆಯ. ಅವನ್ ರಿಮೋಟ್ ಅಲ್ಲಿ ಆ ಬಿಳಿ ಕಾಗೆನ ಆಪರೇಟ್ ಮಾಡ್ತಿದ್ದಾನೆ ಕಣ್ರಯ್ಯ. ಪತ್ಲು, ಈ ಬಿಳಿ ಕಾಗೆ ಆ ಜಾನ್ ರೋಬೋಟಿಕ್ ಕಾಗೆ ಕಣೋ. ನಾನೀಗ ಕಾಗೆ ಮತ್ತೆ ಆ ಜಾನ್ ದ ಡಾನ್ ಬಿಡಲ್ಲ ಕಣೋ. ನೋಡ್ತಾ ಇರು. ಮಟು ನಿಂತ್ಕೊಳ್ಳೋ. ಜಾನ್ ನಿಜವಾದ ಬಣ್ಣ ಬಯಲ್ ಮಾಡ್ಬೇಕು ಅಂದ್ರೆ ಬೇರೆ ಏನಾದ್ರೂ ಬ್ರಿಲಿಯಂಟ್ ಐಡಿಯಾ ಓಡಿಸ್ಬೇಕು ಕಣ. ಹಾಗೆ ಪತ್ಲು, ಹೇಗೆ ಖಾಲಿ ಹೊಟ್ಟೆ ನನ್ನ ತಲೆನೇ ಓಡೋದಿಲ್ಲ ಅಂತ ನಿಂಗೆ ಗೊತ್ತು ಕಣೋ. ನೀನೇ ಏನಾದ್ರು ಒಳ್ಳೆ ಐಡಿಯಾ ಕೊಡೋ. ಐಡಿಯಾ ಇಲ್ಲಿ ಕೇಳು. ನಾವೀಗ ಡಾಕ್ಟರ್ ಹತ್ರ ಹೋಗೋಣ ಕಣ, ಅವ್ರ ಹತ್ರ ಸಹಾಯ ಕೇಳೋಣ. ಮತ್ತೆ ಜಾನ್ಗೆ ಒಳ್ಳೆ ಬುದ್ಧಿ ಕಳ್ಸೋಣ ಕಣ. ಇಲ್ಲಿ ಕೇಳಿ. ನನ್ನ ಪ್ರೀತಿಯ ಕಾಗೆ, ನೀನಿವತ್ತು ಮೋಟು ಪತ್ಲಿಗೆ ಎಂತ ಸ್ಥಿತಿಗೆ ತಂದ್ಬಿಟ್ಟಿದ್ಯಾ ಅಂತ ಹೇಳಿದ್ರೆ ನನಗಂತೂ ಸಖತ್ ಖುಷಿ ಆಗ್ತಿದೆ. ಹೆಂಗ್ ಕುಕ್ಕಾಕ್ಬಿಟ್ಟೆ ಅಂದ್ರೆ ಅವರಿಬ್ರು ಕಿರಿಚ್ಕೊಂಡು ಕೂಗಾಡ್ಕೊಂಡು ಒರೆಸ್ಕೊಂಡು ಓಡಾಗ್ಬಿಟ್ರು. ಜಾನ್, ನಾನು ಊರ್ ಬಿಟ್ಟು ಹೋಗ್ತಾ ಇದ್ದೇನೆ. ಪತ್ಲು ನನ್ನ ಜೀವದ ಗೆಳೆಯ ಆಗಿದ್ದ ಕಣೋ. ಆದ್ರೆ ಈಗ ಅವನಿಗೆ ನನ್ನ ಸ್ನೇಹಿತ ಮೇಲೆ ನಂಬಿಕೆನೇ ಇಲ್ಲ ಕಣೋ. ಇದು ಬಹಳ ಸಂತೋಷದ ವಿಷಯ ಮೋಟು. ಬಹಳ ದುಃಖದ ವಿಷಯ ಹೇಳಿದೆ ಮೋಟು. ಜಾನ್, ಯು ಆರ್ ಅಂಡರ್ ಅರೆಸ್ಟ್. ಮೋಟು, ನೀ ಸುಳ್ಳು ಹೇಳಿದೆ. ನಾನಾಗ್ಲೇ ಜಾನ್ ಎಲ್ಲಿ ಅಂತ ಕೇಳಿದಕ್ಕೆ ನೀ ಎಲ್ಲೂ ಗೊತ್ತಿಲ್ಲ ಅಂತ ಹೇಳಿದೆ ಅಲ್ಲ. ಈಗ ನಿಮ್ಮಿಬ್ಬರನ್ನು ಜೈಲೊಳಗಡೆ ತೊಳ್ತಾ ಇದ್ದೀರಿ. ಚಿಂಗಂ ಹತ್ರ ಬಚಾವಾಗೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ಚಿಂಗಂ ಸರ್, ನಾನು ಯಾರ ಹತ್ರ ಏನ್ ಮುಚ್ಚಿಟ್ಟಿದ್ದೀನಿ ಸರ್? ನನ್ನ ಪ್ರೀತಿಯ ಗೆಳೆಯ ಈಗ ನನ್ನ ನಂಬಲ್ಲ. ಅವನೀಗ ನನ್ನ ಜೊತೆನೇ ಇಲ್ಲ.
ಅದಕ್ಕೆ ಸ್ನೇಹದ ಮೇಲೆ ನನಗೆ ನಂಬಿಕೆನ ಇಲ್ಲ ಸರ್. ವಾವ್ ಮೋಟು ವಾವ್, ಏನ್ ಕವಿತೆ ಹೇಳಿದೆ ನೀನು, ವಾ. ಕವಿತೆ ಬಿಡು ಜೋ, ಈಗಂತೂ ಸತ್ಯ ಹೇಳು. ನೀನ್ ಫುರ್ಫುರಿ ನಗರದ ಬ್ಯಾಂಕಿಂದ ಹಣನಿಲ್ಲ ಎಲ್ಲಿ ಬಚ್ಚಿಟ್ಟಿದ್ಯಾ ಅಂತ ಹೇಳು. ಸುಳ್ಳು ಹೇಳೋ ಪ್ರಯತ್ನ ಮಾಡಬೇಡ, ಓಕೆ? ನಮ್ ಫುರ್ಫುರಿ ನಗರಕ್ಕೆ ಒಂದು ಬಿಳಿ ಕಾಗೆ ಬಂದಿದೆ. ನೀನೇನಾದ್ರೂ ಸುಳ್ಳು ಹೇಳಿದ್ರೆ ಅದು ಓಡ್ ಬಂದು ನಿನ್ ತಲೆನ ಕುಕ್ಕಕ್ ಬಿಡುತ್ತೆ. ಹೌದಾ? ಈಗ ಸರ್ ನಾನು ಯಾವ ಬ್ಯಾಂಕ್ ಅನ್ನು ಲೂಟಿ ಮಾಡಿಲ್ಲ ಸರ್. ನನಗೆ ಕುಕ್ಕಪ್ಪಣ್ಣ. ಅಯ್ಯೋ ಬಾಜೋ, ನೀನ್ ಸುಳ್ಳು ಬಗ್ತಾ ಇದ್ಯಾ? ನೀನ್ ನಿಜ ಹೇಳಿದ್ರೆ ಆ ಬಿಳಿ ಕಾಗೆ ಬಂದು ಯಾಕೆ ನಿನ್ ತಲೆನ ಕುಕ್ತಾ ಇತ್ತು? ಜೋ, ನೀ 2016ರಲ್ಲಿ ಮಂಗಳೂರು ಜೇಲ್ಸ್ ಅಲ್ಲಿ ಕದ್ದಿದ್ದ ಐಟಮ್ಸ್ ನೆಲ್ಲ ಎಲ್ಲಿಟ್ಟಿದ್ಯಾ ಅಂತ ಬೋಗಳು. ಕಮ್ ಆನ್, ಟೆಲ್ ಮೀ ದ ಟ್ರೂತ್. ಆ ಹಣ ಎಲ್ಲ ಎಲ್ಲಿಟ್ಟಿದ್ಯಾ? ಎಲ್ಲಿದೆ? ನಿಂತ್ಕೊಳ್ಳಿ. ನನ್ ಬೇಕು ನನಗೆ ಮಿಯಾವನ್ನುತ್ತೆ ಅನ್ನೋ ಕತೆ ಕೇಳಿದ್ದೆ ಸರ್. ಆದ್ರೆ ನನಗಾಗಿ ನನಗೆ ಕುಕ್ಕುತ್ತೆ ಅನ್ನೋ ಕತೆ ನಾನು ನಿಜವಾಗ್ಲೂ ಕೇಳಿರಲಿಲ್ಲ ಸರ್. ನನ್ನ ರಿಮೋಟ್ ಬೇರೆ ಎಲ್ಲೋ ಕಳ್ಕೊಂಡ್ಬಿಟ್ಟಿದೆ. ಗಣಪ ಜಾ, ನಿನ್ನ ಬಿಳಿ ಕಾಗೆ ರಿಮೋಟು ನನ್ನ ಹತ್ರ ಇದೆ ಕಣಯ್ಯ. ಅಯ್ಯೋ, ಹಂಗಂದ್ರೆ ನಿಮ್ಮೆಲ್ರಿಗೂ ನನ್ನ ವಿಷಯ ಗೊತ್ತಾಗ್ಬಿಟ್ಟಿದೆ. ಚಿಂಗಮ್ ಸರ್, ಸತ್ಯ ಎಲ್ಲ ಆಚೆ ಬಂದ್ಬಿಟ್ಟಿದೆ ಸರ್. ಒಂದು ಕೆಲಸ ಮಾಡಿ ನನ್ನ ಜೈಲೊಳಗಡೆ ಹಾಕ್ತೀನಿ ಸರ್. Watch India's largest kids library only on Geo Hotstar. Download the app now.